ಮಾರ್ಚ್ 22ಕ್ಕೆ ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಕರವೇ ನಾರಾಯಣಗೌಡರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಕನ್ನಡ ನಾಡು ನುಡಿ ಜಲ ಈ ಒಂದು ವಿಚಾರವನ್ನ ಮುಂದಿಟ್ಕೊಂಡು, ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯನ್ನು ಮುಂದಿಟ್ಕೊಂಡು, ಜೊತೆಗೆ ಮಹದಾಯಿ ಈ ಎಲ್ಲ ಕನ್ನಡದ ವಿಚಾರವನ್ನು ಮುಂದಿಟ್ಕೊಂಡು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಈ ಒಂದು ಬಂದ್ಗೆ ನಿಮ್ಮ ಬೆಂಬಲ ಇದೆಯೋ ಇಲ್ವೋ? ನೋಡಿ, ಅವರ ಬಂದಿಗೆ ಕರೆ ಕೊಟ್ಟಿರುವಂಥ ವಿಚಾರಗಳು ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲ ಸಂದರ್ಭಕ್ಕೂ ಬಂದೇ ಮದ್ದಲ್ಲ, ಬಂದೇ ಹೋರಾಟ ಅಲ್ಲ, ಬಂದೇ ಚಳವಳಿ ಅಲ್ಲ. ಬಂದು ಅನ್ನೋದು ಕೊನೆಯ ಅಸ್ತ್ರವಾಗಿ ಯಾವ ಸಂದರ್ಭಕ್ಕೆ ಬಳಸಬೇಕು ಆ ಸಂದರ್ಭಕ್ಕೆ ಇಡೀ ರಾಜ್ಯದ ಜನರಿಗೆ ಬಂದು ಅಗತ್ಯ ಇದೆ ಅನ್ನುವಾಗ ಅಂಥದ್ದೊಂದು ಬಂದು ಕರೆ ಕೊಟ್ಟಾಗ ಬಂದು ಸಕ್ಸಸ್ ಆಗುತ್ತೆ, ಬಂದಿಗೆ ಈ ನಾಡಿನ ಜನರ ಬೆಂಬಲ ಸಿಗುತ್ತೆ. ಆದರೆ ಇವತ್ತೇನಾಗಿದೆ, ಇವತ್ತಿನ ಸಂದರ್ಭಕ್ಕೆ ಏನಾಗಿದೆ, ಬೆಳಗ್ಗೆ ಕೂಲಿ ಮಾಡಿ ರಾತ್ರಿ ಜೀವನ ಮಾಡುವಂಥ ಲಕ್ಷಾಂತರ ಜನ ಕನ್ನಡಿಗರಿದ್ದಾರೆ. ಅವರ ಹೊಟ್ಟೆಪಾಡು ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರಕ್ಕಾಗುವ ಕೋಟ್ಯಾಂತರ ರೂಪಾಯಿ ಲಾಸು ಒಂದು ಕಡೆ, ನಮ್ಮದೇ ಸರ್ಕಾರಕ್ಕೆ ನಮ್ಮಿಂದಲೇ ಲಾಸ್ ಆಗುವಂಥದ್ದು. ಎರಡನೇದು, ಇವತ್ತು ಕರ್ನಾಟಕದ ಒಳಗಡೆ 76,000 ಮಕ್ಕಳು KPSCಯಲ್ಲಿ KS ಎಕ್ಸಾಮ್ ಬರೆದು ಅವರಿಗೆ ಪರಿಹಾರ ಸಿಗದೆ ನೊಂದು ಇವತ್ತು ಅವರು ಪರೀಕ್ಷೆಯಲ್ಲಿ ಆದಂಥ ಅನ್ಯಾಯ ಏನಾಗಿದೆ, KPSCಯಲ್ಲಿ ಆದಂಥ ಅನ್ಯಾಯಕ್ಕೋಸ್ಕರ ಅವರು ಬೀದಿಲಿ ನಿಂತಿದ್ದಾರೆ. ಅವರು ಎಲ್ಲರೂ ಸಹ ಅವರೇನು ತಮಿಳರಲ್ಲ, ತೆಲುಗರಲ್ಲ, ಮಲಯಾಳಿಗಳಲ್ಲ, ಇನ್ಯಾವರು ಅಲ್ಲ, ಎಲ್ಲ 100ಕ್ಕೆ 100ರಷ್ಟು ಅಪ್ಪಟ 76,000 ಮಕ್ಕಳು ಕನ್ನಡದವೇ. ಆ ಮಕ್ಕಳ ವಿಚಾರದಲ್ಲಿ ನಾವು ಸರಿಯಾದ ತೀರ್ಮಾನ ತಗೊಳ್ಳದೆ ಹೋದರೆ, ಆ ಮಕ್ಕಳಿಗೊಂದು ಪರಿಹಾರವನ್ನು ಕಟ್ಕೊಡದೆ ಹೋದರೆ, ನಮ್ಮ ನೆಲದಲ್ಲಿ ಹೋರಾಟಗಾರರು ಅಂತ ಅನಿಸ್ಕೊಳ್ಳುವಂಥ ನಾವುಗಳು ಇಂಥ ಸಂದರ್ಭಕ್ಕೆ ಅವ್ರ ಜೊತೆಯಲ್ಲಿ ನಿಲ್ಲದೆ ಹೋದರೆ ಯಾವ ಹೋರಾಟ, ಯಾವ ಚಳವಳಿ, ಯಾವ ಹೋರಾಟಗಾರರು ನಾವು? ಅವ್ರು 76,000 ಜನ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಸರ್ಕಾರವನ್ನು ಮೂಗಿಡ್ದು ಕೇಳುವಂಥ ತಾಕತ್ತು ಶಕ್ತಿ ಹೋರಾಟಗಾರರಿಗೆ ಬರದೇ ಹೋದರೆ ಎಂಥದ್ದು ನಮ್ಮ ಚಳವಳಿ, ನಮ್ಮ ಹೋರಾಟ? ಒಬ್ಬ ಕನ್ನಡಿಗ ಅಲ್ಲ, ಒಬ್ಬ ಕನ್ನಡಿಗಂಗಾದರೂ ಸಹಿಸಬಾರ್ದು ಅನ್ನುವ ವಿಚಾರ ಇಟ್ಕೊಳ್ಳೋದಾದರೆ ಇವತ್ತು 76,000 ಕನ್ನಡಿಗರು ಅವರ ಅಳಿವು ಉಳಿವಿನ ಪ್ರಶ್ನೆ, ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ದಾರೆ ಅವರು. ನಾವು ಅಂಥ ಬೆಂಬಲಕ್ಕೆ ನಿಲ್ಲದೆ, ಅಂಥವ್ರಿಗೆ ಜೊತೆಯಲ್ಲಿ ನಿಲ್ಲದೆ ಮಾತಿನ ಮುಂಚೆ ಬಂದು ಕರೆ ಕೊಡೋದು. ಇನ್ನೊಂದು ಕಡೆ ಮಾರ್ಚಲ್ಲಿ ತುಂಬ ಪರೀಕ್ಷೆಗಳು ನಡೀತವೆ, ಆ ಮಕ್ಕಳು ಭವಿಷ್ಯನ ನೋಡಬೇಕಲ್ಲ, ವಿದ್ಯಾರ್ಥಿಗಳು ಭವಿಷ್ಯನ ನೋಡಬೇಕಲ್ಲ. ಇದು ಯಾವುದು ಗಣನೆಗೆ ತಗೊಳ್ಳದೆ ಯಾವ ಕಾರಣಕ್ಕೆ ಏಕಾಏಕಿ ಬಂದು ಇದು ಒಂದು ಬಂದಲ್ಲ, ಪ್ರತಿ ಸಂದರ್ಭ ಅವರು ಬಂದು ಕರೆ ಕೊಟ್ಟಾಗಲೂ ಸಹ ಈ ಥರದ ಬಂದು ಮಾಡುವ ಉದ್ದೇಶ ಏನು? ಮಾಡಿ ಒಂದು 10 ದಿವಸ 20 ದಿವಸ ಇಡೀ ರಾಜ್ಯದಲ್ಲಿ 1 ತಿಂಗಳು ಜಾಗೃತಿ ಮೂಡಿಸಿ ಕನ್ನಡಿಗರು ಇಲ್ಲ ಈ ಬಂದು ಒಳ್ಳೆ ಸಂದರ್ಭ ಇದು ಅಂದಾಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಪರವಾಗಿಲ್ಲ. ಪ್ರತಿ ಸಂದರ್ಭಕ್ಕೂ ಬಂದು ಕರೆ ಕೊಡುವಂಥದ್ದು ಸರಿಯಲ್ಲ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಚಳುವಳಿಯಲ್ಲಿ ಅನೇಕ ಪ್ರಕಾರಗಳಿದ್ದಾವೆ. ಅದನ್ನು ಇಟ್ಕೊಂಡು ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರಿಗೆ ಉತ್ತರ ಕೊಡಬೇಕೋ ನಾವು ಕೊಟ್ಕೊಂಡೇ ಬಂದಿದ್ದೀವಿ, 26 ವರ್ಷ ಕೊಟ್ಕೊಂಡೇ ಬಂದಿದ್ದೀವಿ. ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಡಿಸೆಂಬರ್ 27ರ ಭಾರಿ ದೊಡ್ಡ ಹೋರಾಟ ನಡೀತು. ಅವತ್ತು ನಾನು ತಗೊಂಡಾಗ 16 ದಿವಸ ಜೈಲಿಗೆ ಇಟ್ಟರು, 16 ಕೇಸ್ ಹಾಕಿರು. ಅದಕ್ಕೊಂದು ಪರಿಹಾರ ಸಿಗ್ಲಿಲ್ವಾ? ಇಡೀ ರಾಜ್ಯದ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯ ಅನ್ನೋದು ಸರ್ಕಾರ ಅಧಿಕೃತವಾಗಿ ಒಂದು ಕಾನೂನು ಮಾಡಲಿಲ್ವಾ? ಹಾಗಾಗಿ ಒಂದು ಪರಿಹಾರ ಸಿಗಬೇಕು, ಯಾವುದೇ ಚಳುವಳಿಗೆ ಒಂದು ಪರಿಹಾರ ಸಿಗಬೇಕು. ಅದು ಬಿಟ್ಟು ಪ್ರಚಾರದ ದೃಷ್ಟಿಯಲ್ಲೋ ಇಲ್ಲ ವ್ಯಕ್ತಿ ಪ್ರತಿಷ್ಠೆಗೋ ಚಳುವಳಿ ಅಂತ ಹೇಳಿ ಸಾವಿರಾರು ಸಂಘಟನೆಗಳು ಅನ್ನೋದು ಮುಂದೆ ಇಟ್ಕೊಂಡು ಬಂದು ಕರೆ ಕೊಡೋದಿದೆಯಲ್ಲ. ಇವತ್ತು ಒಂದು ಕೇಸ್ ಆದರೆ ಅದು ಹೋಗಿ ಮನೇಲಿ ಕೂತ್ಕೊಳ್ಳುವಂಥ ಜನರ ಸಂದರ್ಭ ನಾನು ಗಮನಿಸಿದ್ದೀನಿ. ಅಂಥ ಸಂದರ್ಭದಲ್ಲಿ ನೀವಿಂಥ ಬಂಧುಗಳನ್ನೆಲ್ಲ ನೀವು ಕರಿಬೇಡಿ ಅಂತ ಹೇಳೋಕ್ಕೆ
ನನಗೆ ಅಧಿಕಾರ ಇಲ್ಲ. ಆದರೆ ಒಂದು ಹೇಳ್ಬೋದು, ನಿಮ್ಮ ಬಂದಿಗೆ ನನ್ನ ಬೆಂಬಲ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಚಳುವಳಿಯಲ್ಲಿ ಅವರು ಹಿರಿಯರಿದ್ದೀರಿ, ಹಾಗಾಗಿ ಗೌರವ ಇದೆ. ಇವೆಲ್ಲ KPSC ವಿದ್ಯಾರ್ಥಿಗಳು, ನಮ್ಮ ರಾಜ್ಯದ ಮಾರ್ಚಲ್ಲಿ ನಡೆಯುವಂಥ ಪರೀಕ್ಷೆಗಳು, ಇಂಥವನ್ನೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೇಳುವಾಗ ಬಂದು ಈ ಸಂದರ್ಭಕ್ಕೆ ಅಲ್ಲ. ಹಾಗಾಗಿ ಅಂಥ ಬಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲಿಸೋದಿಲ್ಲ. ಯಾವ 76,000 KPSC ಕನ್ನಡದ ಮಕ್ಕಳು KSC ಎಕ್ಸಾಮ್ ಬರೆದಿದ್ದಾರಲ್ಲ, ಅವ್ರಿಗೇನು ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾನು ಸುಮಾರು 15-20 ದಿವಸದಿಂದ ನಿರಂತರವಾಗಿ ಚಳವಳಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಆ 76,000 ಕನ್ನಡದ ಮಕ್ಕಳಿಗೆ ಅವರಿಗೆ ನ್ಯಾಯ ಕೊಡಿಸೋದೇ ನನ್ನ ಚಳುವಳಿಯ ಭಾರಿ ದೊಡ್ಡ ಭಾಗ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸರ್, ಈಗ ಬೆಳಗಾವಿಯಲ್ಲಿ MES ಪುಂಡಾಟ ಜೊತೆಗೆ ಶಿವಸೇನೆಯ ಹಾರಾಟ ಇದೆರಡು ಹೆಚ್ಚಾಗಿದೆ. ಜೊತೆಗೆ ಮಹದಾಯಿ, ಮೇಕೆದಾಟು ವಿಚಾರ, ಜೊತೆಗೆ ಕನ್ನಡದ ಹಿಂದಿಯನ್ನ ಹೇರಿಕೆ ಮಾಡಲಾಗ್ತಿದೆ ಕರ್ನಾಟಕದಲ್ಲಿ ಅನ್ನುವಂಥ ವಿಚಾರಗಳನ್ನ, ಸಾಕಷ್ಟು ವಿಚಾರಗಳನ್ನ, ಕನ್ನಡದ ವಿಚಾರಗಳನ್ನ ಮುಂದಿಟ್ಕೊಂಡು ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ತಾವು ಹೇಳ್ತಿದ್ದೀರಾ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ. ಬೇರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದರಲ್ಲಿ ಬಂದ್ಗೆ ಒಂದಿಷ್ಟು ಬೆಂಬಲವನ್ನು ಸೂಚಿಸಿರುವಂತದ್ದು. ಸಭೆ ಮಾಡ್ಬೇಕಿತ್ತ, ಆ ಸಭೆಯನ್ನ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತ ಸರ್? ಇಲ್ಲ, ಅವರೆಲ್ಲರೂ ಯಾವಾಗಲೂ ಅಷ್ಟೇ, ಅದೇನು ಪ್ರತಿಷ್ಠೆನೋ ಗೊತ್ತಿಲ್ಲ. ಪ್ರತಿ ಸಂದರ್ಭ ಗಮನಿಸಿದೀವಿ, ಮಾಧ್ಯಮದ ನೀವು ಗಮನಿಸಿದೀರಾ, ಪ್ರತಿ ಸಂದರ್ಭಕ್ಕೆ ಅವರು ಯಾರನ್ನೂ ಕೇಳೋಂಗಿಲ್ಲ. ಆಮೇಲೆ ಅವರು ಕೇಳಬೇಕು ಅನ್ನೋದು ಏನಿಲ್ಲ. ಅವರು ಪ್ರತಿಷ್ಠೆಗೆ ಅವ್ರು ಘೋಷಣೆ ಮಾಡ್ತಾರೆ. ಬಂದು ಒಂದು ದಿನಾಂಕ ನೋಡಿ ಅವರೇ ಘೋಷಣೆ ಮಾಡ್ಬಿಡ್ತಾರೆ. ಘೋಷಣೆ ಮಾಡಿ ಆಮೇಲೆ ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ, ಅವ್ರನ್ನೂ ಕರಿತೀವಿ, ಅವ್ರದ್ದೆಲ್ಲ ಬೆಂಬಲ ಇದೆ, 1000 ಸಂಘಟನೆಗಳು ಬೆಂಬಲ ಇದೆ ಅಂತಾರೆ. ಅವತ್ತೇನು ಮಾಡ್ತೀರಿ? ಟೌನ್ ಹಾಲ್ನಿಂದ ಒಂದು ಮೆರವಣಿಗೆ ಬರ್ತೀರಿ. ಎಷ್ಟು ಜನ ಇರ್ತೀರಿ? ಹಾಗಾಗಿ ಇದಲ್ಲ ಒಂದು ನನ್ನ ಪ್ರತಿಷ್ಠೆಗೋ ಇಲ್ಲ ನನ್ನ ಪ್ರಚಾರದ ದೃಷ್ಟಿಗೋ ಈ ಥರ ಚಳುವಳಿಗಳನ್ನು ಹುಟ್ಟು ಹಾಕೋದಲ್ಲ. ನಾಡಿನ ನೈಜವಾದ ಹಿತ ಕಾಯಬೇಕು ಅನ್ನೋದಾದರೆ, ಈ ನಾಡಿನ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡ್ಬೇಕು ಅನ್ನೋದಾದರೆ, ಮಾದಾಯಿ ನದಿಯ ವಿಚಾರದಲ್ಲಿ ಇವತ್ತಿಗೆ ಯಾಕೆ ಮಾದಾಯಿ ವಿಚಾರ ಯಾಕೆ ಬಂತು ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಾದಾಯಿ ವಿಚಾರ ಅವತ್ತಿಂದ ನಾವು ಚಳುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹುಬ್ಬಳ್ಳಿ ಒಳಗಡೆ ಭಾರಿ ದೊಡ್ಡ ಒಂದು 25-30 ಸಾವಿರ ಜನ ಸೇರಿಸಿ ನಾನು ದೊಡ್ಡ ರ್ಯಾಲಿ ಮಾಡಿದೆ. ಗಾಜಿನ ಮನೆಯಲ್ಲಿ ಒಂದು ದೊಡ್ಡ ಸಭೆ ಮಾಡಿದೆ. ಅಂತ ಅನೇಕ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಮೇಕೆದಾಟು ಎಲ್ಲ ಬನ್ನಿ ಹೋಗೋಣ, ದೆಹಲಿಗೆ ಹೋಗೋಣ. ದೆಹಲಿಯಲ್ಲಿ ಒಂದು ದೊಡ್ಡ 1000 ಜನ ಕನ್ನಡಿಗರು ದೆಹಲಿಯಲ್ಲಿ ಕೂತ್ಕೊಳ್ಳೋಣ. ಮೇಕೆದಾಟಿಗೆ ಪರ್ಮಿಷನ್ ಕೊಡೋರು ಯಾರು? ಕೇಂದ್ರ ಸರ್ಕಾರ. ನಾವೆಲ್ಲೂ ಹೋಗ್ಬೇಕು? ರಾಷ್ಟ್ರದ ರಾಜಧಾನಿಯಲ್ಲಿ ಹೋಗಿ ಕೂತ್ಕೋಬೇಕು. 1-2 ಲಕ್ಷ ಜನ ಹೋಗಲ್ಲಿ ಕೂತ್ಕೊಂಡ್ರೆ ಆಗ ಹೇಳಬೇಕು ಕೇಂದ್ರದವ್ರಿಗೆ, ನೀವು ನಮಗೆ ಮೇಕೆದಾಟಿಗೆ ಅನುಮತಿ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ. ಅದಲ್ವಾ? ಅದಾಗಬೇಕು. ಮತ್ತೆ ರಾಜ್ಯ ಸರ್ಕಾರ ಇವತ್ತು ವಾಟಾಳ್ ನಾಗರಾಜ್ ಅವ್ರ ಜೊತೆಯಲ್ಲಿ ಸಿದ್ದರಾಮಯ್ಯನವ್ರು ಚೆನ್ನಾಗಿದ್ದಾರೆ. ಆ KPSC 76,000 ಜನ KPSC ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ರಿ ಸಿದ್ದರಾಮಯ್ಯನವರೇ. ನಿಮ್ಮನ್ನ ಕನ್ನಡದ ರಾಮಯ್ಯ ಅಂತ ಕರೀತಾರೆ. ಕನ್ನಡದ ಬಗ್ಗೆ ನಿಮಗೆ ಕಾಳಜಿ, ಪ್ರೀತಿ, ಅಭಿಮಾನ ಅಂತ ಹೇಳಿ ಕನ್ನಡಿಗರು ಹೇಳುವಾಗ, ಆ 76,000 ಕನ್ನಡದ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿರುವಾಗ ಯಾಕೆ ಮೌನ ವಹಿಸಿದಿರಲ್ಲ? ಮಾತಾಡ್ತಾ ಇಲ್ವಲ್ಲ? ಮಾತಾಡಿ ಅಂತ ಕೇಳಬೇಕಲ್ವಾ? ಇದೇ ಇಲ್ಲದೆ ಇದ್ದಾಗ ಓಲೈಕೆ ಮಾಡೋದಾದ್ರೆ ಮತ್ತೆ ಎಂತ ಚಳುವಳಿ? ಯಾರಿಗೋಸ್ಕರ ಚಳುವಳಿ? ಕನ್ನಡದ ಮಕ್ಕಳು ಭವಿಷ್ಯ ಅಲ್ವಾ ಇದು? 76,000 ಈ ನೆಲದ ಮಕ್ಕಳಲ್ವಾ ಅವರು? ಹಾಗಾಗಿ ಅಂಥವನ್ನ ಪ್ರಾಮಾಣಿಕವಾಗಿ ನಾವು ಆ ಚಳುವಳಿಗಳನ್ನ ಮಾಡಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತಲ್ಲ, ಕರ್ನಾಟಕದ ಸಮಸ್ಯೆಗಳು ಇವತ್ತು ನಮ್ಮ ನಾಡಿಗೆ ಬರಬೇಕಾದಂಥ ಕೇಂದ್ರದ ಪರಿಹಾರ. ಇವತ್ತು ನಾವು ಕಟ್ಟುವಂಥ ಯಾವ ದೇಶದಲ್ಲಿ 2ನೇ ನಾವು ಟ್ಯಾಕ್ಸ್ ಕಟ್ಟುವಂಥ ರಾಜ್ಯ ಕರ್ನಾಟಕ. ಕೇಂದ್ರದಿಂದ ನಮಗೆ ಬರಬೇಕಾದ ಬಾಕಿ ಏನು ಕೊಟ್ಟಿದ್ದಾರೆ? ಯಾವ ಅನುದಾನ ಕೊಟ್ಟಿದ್ದಾರೆ? ನಾವು 35,000 ಬೆಳೆ ನಷ್ಟ ಅಂತ ಹೇಳಿ 35,000 ಕೋಟಿ ನಾವು ಕೇಳಿದ್ರೆ ಅವ್ರು ನಮಗೆ 3,500 ಕೋಟಿ ಕೊಡ್ತಾರೆ. ಇದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ಅದು ಬಿಟ್ಟು ನಮಗೆ ಇವತ್ತು ಬೆಳಗಾವಿ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ
ಅವ್ರನ್ನೆಲ್ಲ ವರ್ಗಾವಣೆ ಮಾಡಿ ಅನ್ನುವಾಗ ಹೋಗಿ ಸಿದ್ದರಾಮಯ್ಯನವ್ರ ಮುಂದೆ ಕೂತ್ಕೊಳ್ಳಿ. ಅಲ್ಲಿದ್ದಾರಲ್ಲ ಸಚಿವರು ಇಬ್ರು, ಬೆಳಗಾವಿಲಿದ್ದಾರಲ್ಲ ಇಬ್ರು ಸಚಿವರು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾರಲ್ಲ. ಸಿದ್ದರಾಮಯ್ಯನವ್ರು ನಮ್ಮಂತ ಹೋರಾಟಗಾರರು ಮಾತು ತಗೋತಾರೋ ಇಲ್ಲ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಮಾತು ತಗೋತಾರೋ ಒಂದ್ಸಲ ಗಮನಿಸಿ ನೀವು, ಗೊತ್ತಾಯ್ತಾ? ಹಾಗಾಗಿ ಇದು ಬೀದಿಲಿ ನಿಂತು ನಮ್ಮವರಿಗೆ ನಾವೇ ಹೊಟ್ಟೆ ಮೇಲೆ ಹೊಡೆಯುವಂಥದ್ದು ಆಗಬಾರ್ದು, ಗೊತ್ತಾಯ್ತಾ? ಬಂದು ಅವೆಲ್ಲ ಭಾರಿ ದೊಡ್ಡ ನಷ್ಟವನ್ನು ತಂದುಕೊಡುವಂಥದ್ದು. ಅದಕ್ಕೆ ಚಳುವಳಿಯ ಮಾರ್ಗಗಳು ತುಂಬ ಇದ್ದಾವೆ, ಮಾಡೋಣ ಬನ್ನಿ. ಕೇಂದ್ರದಿಂದ ಬರಬೇಕಾದ್ದು ಕರ್ನಾಟಕಕ್ಕೆ ಏನು ಬರಬೇಕು ಅದು, ಮೇಕೆದಾಟು ಅನುಮತಿ ತಗೋಬೇಕು ಅದು. ಇವತ್ತು ಕಳಸಾ ಬಂಡೂರಿಲಿ ಏನಾಗಿದೆ ಅನ್ಯಾಯ, ಅವತ್ತು ಕಳಸಾ ಬಂಡೂರಿಯಲ್ಲಿ ಏನು ನ್ಯಾಯ ಸಿಕ್ತು ಅಂತ ಪಟಾಕಿ ಹೊಡೆದು ಸ್ವೀಟ್ ಎಲ್ಲ ಹಂಚ್ಕೊಂಡು ತಿಂದ್ಬಿಟ್ರು. ಇವತ್ತು ಕಳಸಾ ಬಂಡೂರಿಲಿ ಏನೂ ಆಗಿಲ್ಲ. ಅದನ್ನೆಲ್ಲ ಕೇಳಬೇಕಲ್ಲ, ಕೇಳುವಂಥದ್ದು ಆಗ್ಬೇಕಾಯ್ತಲ್ಲ. ಹಾಗಾಗಿ ಇವತ್ತು ಬೆಳಗಾವಿ ವಿಚಾರ ಇಟ್ಕೊಂಡು ಇದನ್ನೆಲ್ಲ ನಾವು ತಗೊಂಡಿದ್ದೀವಿ ಅಂದರೆ ಏನು ಅರ್ಥ ಇದೆ ಅದಕ್ಕೆ? ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ KPSC ಆ ಮಕ್ಕಳ ಭವಿಷ್ಯಕ್ಕೋಸ್ಕರ, ಬದುಕಿಗೋಸ್ಕರ ನಾವು ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ, ಆ ಚಳುವಳಿಯನ್ನು ಮುಂದುವರಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಕರವೇ ನಾರಾಯಣಗೌಡರು ಹೇಳ್ತಿರುವಂತಹ ಮಾತು. ಕ್ಯಾಮ್ರಸನ್ ನೂರ್ ಅಹಮದ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.